ಚೋಲೆ ಭಟೂರೆ ರೆಸಿಪಿ ಇವತ್ತು ನಿಮ್ಗೋಸ್ಕರ ತಗೊಂಬಂದಿರೋದು ಬರೀ ಚೋಲೆ ರೆಸಿಪಿ. ಅಮ್ಮ ಮಾಡಿದ ಒಗ್ಗರಣೆ ಹೆಂಗಿರಬೇಕು ಅಂದರೆ ಸೇಮ್ ಅಮ್ಮ ಒಗ್ಗರಣೆ ಹಾಕ್ತಾರಲ್ಲ ಅದೇ ರೀತಿ. ಓಕೆ, ಲೆಟ್ಸ್ ಗೋ. ಟೇಸ್ಟ್ ಆಫ್ ಉಪಹಾರದಲ್ಲಿ ನಿಮಗೆ ಸ್ವಾಗತವಿದೆ. ಸೊ ಟೇಸ್ಟ್ ಆಫ್ ಉಪಹಾರ ಈಗ ಮಾನಿಟೈಸ್ ಬಟನ್ ಬಂದಿದೆ. ಇದನ್ನು ಓಪನ್ ಮಾಡುವ ನಾಳೆ ಮಧ್ಯಾಹ್ನ ಸೋಮವಾರ ದಿನ 12 ಗಂಟೆ 29 ನಿಮಿಷಕ್ಕೆ. ಸೊ ಚೋಲೆ ರೆಸಿಪಿ ಬೇಕಾಗಿರೋ ಪದಾರ್ಥಗಳು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಇಲ್ಲಿದ್ದಾವೆ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಕಿಸಿ ಪಟ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡ್ದೆ ಏನೋ ಮಾಡಿ. ಸೊ ಲೆಟ್ಸ್ ಗೋ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಚಿಕನ್ ಮಸಾಲ ಮತ್ತು ತೇಜು ಚಾಟ್ ಮಸಾಲ ಹಾಗೂ ತೇಜು ಚೋಲೆ ಪೌಡರ್. ಓಕೆನಾ? ಮೆಣಸಿನ್ಕಾಯಿ, ಏಲಕ್ಕಿ ಬುಡ್ಡೆ, ಚಕ್ಕೆ, ಲವಂಗ, ಎಲೆ ಎಲ್ಲ ಇಟ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ಇದು ಚಿಲ್ಲಿ ಪೌಡರ್, ಎಣ್ಣೆ ಮತ್ತು ಇದು ಬಂದು ಕಸ್ತೂರಿ ಮೇಥಿ, ಉಪ್ಪು, ಕಾಬೂಲಿ ಕಳ್ಳೆ ನೆನ್ನೆ ನೆನೆಸಿಟ್ಟಿದೆ, ಶನಿವಾರ ರಾತ್ರಿ ನೆನೆಸಿಟ್ಟಿದೆ 3 kg. ಈಗ ಕುಕ್ಕರಲ್ಲಿ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಒಂದೇ ವಿಜಿಲ್ಗೆ, ದೊಡ್ಡ ಕುಕ್ಕರಲ್ಲಿ ಒಂದೇ ವಿಜಿಲ್ಗೆ ನನಗೆ ಬಂದ್ಬಿಡುತ್ತೆ. ನೀವು ಚಿಕ್ಕ ಕುಕ್ಕರಲ್ಲಿ ಬೇಯಿಸೋದಾದರೆ 2-3 ವಿಜಿಲ್ ಹಾಕ್ಸ್ಕೊಳ್ಳಿ. ಕಾಬೂಲಿ ಚೆನ್ನಾಗಿ ಬೇಯಬೇಕು. ಸೊ ಪಾತ್ರೆ ಬಿಸಿಯಾಗಿದೆ. ಈಗ ಎಣ್ಣೆ ಸೇರಿಸ್ತಾ ಇದ್ದೀನಿ. ಗೋಲ್ಡ್ ವಿನ್ನರ್ ಸನ್ಫ್ಲವರ್ ಆಯಿಲ್ ಅರ್ಧ kg ಅಷ್ಟು. ಮತ್ತು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಸ್ವಲ್ಪ ಗೋಳಿಸ್ಕೊಂಡ್ಮೇಲೆ ಅಕ್ಕ ಮಸಾಲ ಮತ್ತು ಮೆಣಸಿನ್ಕಾಯಿ. ಪ್ರತಿಯೊಂದಕ್ಕೂ ಅಂತರ ಕಾಪಾಡಿಕೊಳ್ಳಿ. ಅಂತರ ಅಂದರೆ ಏನು ಬೇರೆ ಅರ್ಥ ಮಾಡ್ಕೋಬೇಡಿ. ಅಂತರ ಅಂದರೆ ಎಣ್ಣೆ ಹಾಕಿದ್ವಿ, ಸ್ವಲ್ಪ ಬಿಸಿ ಆಯಿತು, ಮತ್ತು ಈರುಳ್ಳಿ ಹಾಕಿದ್ವಿ, ಮತ್ತು ಮೆಣಸಿನ್ಕಾಯಿ ಹಾಕಿದ್ವಿ. ಆ ನಂತರ ಈಗ ಅದು ಸ್ವಲ್ಪ ಹುರ್ಕೊಂಡ್ಮೇಲೆ ಟೊಮೆಟೊ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಆಮೇಲೆ ಹಾಕ್ತೀನಿ. ಈಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಹೌದು, ಈರುಳ್ಳಿ ಹಾಕೋದ್ರಿಂದ ಚೋಲೆ ಗಟ್ಟಿ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ, ಒದಗಿ ಬರುತ್ತೆ, ವರ್ತ್ ಆಗುತ್ತೆ. ಓಕೆ, ಇದಕ್ಕೆ ಚೆನ್ನಾಗಿ ಸಮಯ ಕೊಟ್ಟು ಹುರ್ಕೊಬೇಕು. ಹೌದು, ಇದಕ್ಕೆ ಅಂತರ ಕೊಟ್ಟೋದು. ಪ್ರತಿಯೊಂದು ಐಟಮು ಸೇರಿಸಿದ ಮತ್ತು ಇನ್ನೊಂದು ಸೇರಿಸೋಕೆ ಮುಂಚೆ ಸ್ವಲ್ಪ ಅಂತರವಿರಲಿ. ಒಂದು 5 ನಿಮಿಷ 10 ನಿಮಿಷ ಬೇಯಬೇಕಲ್ಲ. ಸೊ ಈರುಳ್ಳಿ ಪ್ಯೂರಿ ಚೆನ್ನಾಗಿ ಹುರ್ಕೊಂಡಿದ್ದ ನಂತರ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿಟ್ಕೊಂಡಿದ್ವಿ ಪೇಸ್ಟು, ಅದನ್ನು ಸೇರಿಸಿ ಈಗ ಅದನ್ನು ಚೆನ್ನಾಗಿ ಗೋಳಿಸಿಕೊಳ್ಳಬೇಕು. ಇದು ಸ್ವಲ್ಪ ಬ್ರೌನಿಷ್ ಬಂದಮೇಲೆ ಆಮೇಲೆ ಟೊಮಾಟೊ ಪ್ಯೂರಿ ಸೇರಿಸುವ. ಹಂತವಾಗಿ ನೋಡ್ಕೊಳ್ಳಿ, ಎಲ್ಲೂ ಕನ್ಫ್ಯೂಸ್ ಮಾಡ್ಕೊಬೇಡಿ, ನೀಟಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಈಗ ಟೊಮಾಟೊ ಪ್ಯೂರಿ, ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬಂದಿತ್ತು. ಆನಂತರ ಟೊಮಾಟೊ ಪ್ಯೂರಿ ಸೇರಿಸಿ ಇದನ್ನು ಚೆನ್ನಾಗಿ ಗೋಳಿಸಿಕೊಳ್ಳಬೇಕು. ಹೌದು, ಚೆನ್ನಾಗಿ ಗೋಳಿಸಿಕೊಳ್ಳಬೇಕು. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಮೆಣಸಿನ್ಕಾಯಿನ ಮುರಿದು ಎಣ್ಣೆಗೆ ಹಾಕಿ, ಎಣ್ಣೆಗೆ ಹಾಕೋಕ್ಕೆ ಮುಂಚೆ ಮುರಿಯಬೇಕು, ಅಥವಾ ನೀವು ಫೋಕ್ ಸ್ಪೂನಿಂದ ತೂತು ಮಾಡ್ಕೊಳ್ಳಿ. ಯಾಕೆಂದರೆ ಅದರೊಳಗಡೆ ಮಾಯ್ಚರೈಸ್ ಇರುತ್ತೆ, ಅದು ಆಚೆ ಬರಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಹಾಗೆ ಹಾಕ್ಬಿಟ್ರೆ ಅದು ಅಲ್ಲಿ ಬ್ಲಾಸ್ಟ್ ಆಗಿಬಿಡುತ್ತೆ, ಪಟಾಕಿ ಹೊಡೆದಂಗೆ ಎಣ್ಣೆ ನಿಮ್ಮ ಮೈ ಮೇಲೆ ಬೀಳುತ್ತೆ. ಭಟ್ರು ಹೇಳಲಿಲ್ಲ ಹಿಂಗೆ ಮಾಡಿಬಿಟ್ವಿ ಅಂತ ಹೇಳ್ಬೇಡಿ, ಭಟ್ರು ಹೇಳ್ತಾ ಇದ್ದಾರೆ ಮೆಣಸಿನ್ಕಾಯಿ ಮುರಿದು ಎಣ್ಣೆಗೆ ಹಾಕಿ. ಓಕೆ, ಸೊ ಇದು ರೆಡಿ ಆಯಿತು. ಈಗ ಮಸಾಲಾಗೆ ಮತ್ತೊಮ್ಮೆ ಹೋಗುವ. ಮಸಾಲ ಚೆನ್ನಾಗಿ ಹುರಿದುಕೊಳ್ಳುತ್ತಾ ಇದ್ದೀನಿ. ನನಗೆ ಅನ್ನಿಸ್ತಾ ಇದೆ ಎಣ್ಣೆ ಕಮ್ಮಿ ಇದೆ ಅಂತ. ನಾನು ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ನಲ್ಲ ಆ ಎಣ್ಣೆ ಬಿಸಿದೆ, ಅದೇ ಎಣ್ಣೆನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಹೌದು, ಚೋಲೆಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಇದು ಹೋಟ್ಲ್ ರೆಸಿಪಿ, ಅದರಿಂದ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ, ಮಸಾಲ ಜಾಸ್ತಿ. ನೀವು ಮನೆಗೆ ಹಾಕೋರು ಚಿಕ್ಕದಾಗಿ ಮಾಡ್ಕೊಳ್ಳಿ. 1 ಗ್ಲಾಸ್ ತುಂಬ, ಚಿಕ್ಕ ಗ್ಲಾಸ್ ತುಂಬ ಕಾಬೂಲಿ ಕಳ್ಳೆ ನೆನೆಸ್ಕೊಳ್ಳಿ. ಬೆಳಗ್ಗೆ ಎದ್ದೇಳಿ ಒಂದು ಈರುಳ್ಳಿ ಮಿಕ್ಸಿಗೆ ಹಾಕ್ಕೊಳ್ಳಿ, ಒಂದು ಟೊಮೆಟೊ ಮಿಕ್ಸಿಗೆ ಹಾಕ್ಕೊಳ್ಳಿ, ಸ್ವಲ್ಪ ಮಸಾಲೆ ಇಟ್ಕೊಳ್ಳಿ. ಕಾಬೂಲಿ ಕಳ್ಳೆ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ರೆಸಿಪಿ ಪೂರ್ತಿಯಾಗಿ ನೋಡ್ಕೊಳ್ಳಿ. ಓಕೆ, ಈಗ ಮಸಾಲ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಎಣ್ಣೆ ಬರಬೇಕು. ಮಸಾಲ ಹುರಿಯೋಕ್ಕೆ ಮುಂಚೆ ಎಣ್ಣೆ ಮತ್ತು ಮಸಾಲ ಸಪ್ರೇಟ್ ಆಗಬೇಕು. ಅದಕ್ಕೆ ಹುರ್ಕೊಂಡು ಮತ್ತೆ ಮಸಾಲ ಪುಡಿ, ಅರಿಶಿನ ಪುಡಿ ಕೊಟ್ಟೆ, ಚಿಕನ್ ಮಸಾಲ ಕೊಟ್ಟೆ, ಗರಂ ಮಸಾಲ ಕೊಡ್ತಾಯಿದ್ದೀನಿ, ಮತ್ತು ಇದಾದ ನಂತರ ಧನಿಯಾ ಪುಡಿ ಕೊಡ್ತಾಯಿದ್ದೀನಿ, ಕೊರಿಯಂಡರ್ ಪೌಡರ್ ಕೊಟ್ಟು ಆಮೇಲೆ ಅದು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕ್ವಾಂಟಿಟಿ ಹೋಟ್ಲಿಗೆ ಜಾಸ್ತಿ ತೊಗೊಂಡಿದ್ದೀನಿ. ನಿಮ್ಮ ಮನೆಯವ್ರು ಚಿಕ್ಕದಾಗಿ ತೊಗೊಂಡು ನೀಟಾಗಿ ಮಾಡ್ಕೊಳ್ಳಿ. ಓಕೆನಾ? ತೇಜು ಚೋಲೆ ಮಸಾಲ 100 ಗ್ರಾಮ್ ಹಾಕ್ತಾಯಿದ್ದೀನಿ. 3 kg ಕಾಬೂಲಿ ಕಳ್ಳೆ ಇದೆ. ಇದು ರೆಡಿ ಆಗೋಷ್ಟೊತ್ತಿಗೆ 25 kg ಆಗುತ್ತೆ ಸರ್, ಸ್ವಾಮಿ ಅಂದ್ಕೊಳ್ಳಿ. ಲೇಡೀಸು ಜೆಂಟ್ಸ್ ಯಾರು ನೋಡ್ತಾ ಇದ್ದೀರಿ, ಎಲ್ಲರಿಗೂ ವೆಲ್ಕಮ್ ಮೈ ಚಾನಲ್ ಟೇಸ್ಟ್ ಆಫ್ ಉಪಹಾರ. ಸೊ ಇದನ್ನು ಚೆನ್ನಾಗಿ ಉರಿಬೇಕು, ತುಂಬ ಇಂಪಾರ್ಟೆಂಟು. ಇದನ್ನು ಚೆನ್ನಾಗಿ ಉರಿಯಬೇಕು. ಎಣ್ಣೆ ಕಮ್ಮಿ ಅನ್ನಿಸ್ತಾ ಇದೆ. ಮತ್ತೆ ಒಂದು ಡಬ್ಬು ತುಂಬ ಎಣ್ಣೆ, 2 ಡಬ್ಬು ಹಾಕಿದ್ದಾಯಿತು. ಹೀಗೆ ಎಣ್ಣೆ ಚೆನ್ನಾಗಿರಬೇಕು. ಇದು ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಈಗ ಹಾಕಿದ್ದೀನಿ, ಇನ್ನೂ ಸ್ವಲ್ಪ ಹಾಕಬೇಕು. ಸೊ ಇದು ಕಲ್ಲರು ಮತ್ತು ಟೇಸ್ಟು ಚೆನ್ನಾಗಿ ಬರಬೇಕು ಅಂದರೆ ಇಲ್ಲೊಂದು ಟ್ರಿಕ್ಸ್ ಇದೆ. ಟೀ ಪುಡಿನ ಬೇಯಿಸಿ ಹಾಕಿ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಒಗರು ಬರುತ್ತೆ.
ಒಗರು ಬರಬೇಕು ಅಂದರೆ ಟೀ ಪುಡಿ ಬೇಸಾಕಿ. ಟೀ ಪುಡಿ ಬೇಡ ಅಂದರೆ ನೀವು ಅಂಗಡಿಗಳಲ್ಲಿ ಸಿಗುತ್ತೆ ಏನು ಬೆಟ್ಟದ ನೆಲ್ಲಿಕಾಯಿ ಆವ್ಲ, ಡ್ರೈ ಆವ್ಲ ತೊಗೊಂಬನ್ನಿ, ಬೇಯಿಸ್ಬಿಟ್ಟು ಹಾಕಿ ಆವ್ಲನೂ ಹಾಕಿ ಅದು ಹೆಲ್ದಿ ಫುಲ್ ತಿನ್ಬೋದು, ಚೆನ್ನಾಗಿರುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ, ಒಗರು ಬರುತ್ತೆ, ಚೋಲೆಗೆ ಟೇಸ್ಟ್. ಚೋಲೆ ಎಷ್ಟು ಚೆನ್ನಾಗಿ ಬೇಯಬೇಕು ಅಂದರೆ ನೀವು ಬೆರಳಲ್ಲಿ ಎತ್ಕೊಂಡಿದ್ದ ತಕ್ಷಣ ಒಡೆದೋಗ್ಬೇಕು ಕಾಬೂಲಿ ಕಳ್ಳೆ, ಅಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಬೇಕು. ಉಪ್ಪು ಹಾಕಿಲ್ಲ ಅಂದರೆ ಕಾಬೂಲಿ ಕಳ್ಳೆ ಒಳಗಡೆ ಉಪ್ಪು ಹಿಡಿಯೋದು ಟೈಮ್ ಹಿಡಿಯುತ್ತೆ. ಓಕೆ, ನೀಟಾಗಿ ಹೇಳ್ಕೊಡ್ತೀನಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಸೊ ಮಸಾಲ ಚೆನ್ನಾಗಿ ಬೆಂದಿತ್ತು. ಈಗ ಕಾಬೂಲಿ ಕಳ್ಳೆ ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನು ಸೇರಿಸಿದ್ದಾಯಿತು. ಬ್ಲ್ಯಾಕ್ ಸಾಲ್ಟ್, ಕಾಲ ನಮಕ್, ಬ್ಲ್ಯಾಕ್ ಸಾಲ್ಟ್ ಹಾಕ್ರಿ ಚೋಲೆಗೆ. ಮನೇಲಿ ಮಾಡ್ಕೊಳೋರು ನಿಮ್ಮ ಇಷ್ಟ, ಇದ್ರೆ ಹಾಕ್ಕೊಳ್ಳಿ, ಇದ್ದಿದ್ರೆ ಇಲ್ಲ. ಹೌದು, ನಾನು ಯಾವುದು ಎಕ್ಸ್ಟ್ರಾ ಮಸಾಲ ಹಾಕ್ತಾಯಿಲ್ಲ, ಇದು ಚಾಟ್ ಮಸಾಲ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ದಿದ್ರೂ ಪರವಾಗಿಲ್ಲ. ಎಲ್ಲ ನಿಮ್ಮ ಅನುಕೂಲ ಅನುಸಾರ ಮಾಡ್ಕೊಳ್ಳಿ. ಇದೇ ಬೇಕು ಅಂತ ಏನೂ ಇಲ್ಲ. ನಾನಷ್ಟೇ ನನ್ನ ಹತ್ರ ಏನಿದೆಯೋ ಅದನ್ನೇ ಹಾಕಿ ಮಾಡ್ತೀನಿ, ನೋಡ್ಕೊಳ್ಳಿ. ನಾನು ಯಾವತ್ತೂ ಇದನ್ನೇ ಹಾಕಿ ಅಂತ ಹೇಳೋದಿಲ್ಲ ಯಾರಿಗೂ. ಕೊತ್ತಂಬರಿ ಸೊಪ್ಪು ಹೀಗೆ ಸೇರಿಸ್ತಾ ಇದ್ದೀನಿ, ಯಾಕೆಂದರೆ ಲಾಸ್ಟಲ್ಲಿ ತಿನ್ನುವಾಗ ಬಾಯಿಗೆ ಸೊಪ್ಪು ಸಿಗಬಾರದು, ಘಮ ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆಯೂ ಘಮ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ, ಆ ಕೊತ್ತಂಬರಿ ಸೊಪ್ಪು ಟೇಸ್ಟ್ ಬರುತ್ತೆ. ಹೌದು, ಹಾಗಾಗಿ ನಾನು ಹೀಗೆ ಸೇರಿಸ್ತಾ ಇದ್ದೀನಿ. ಚೋಲೆ ಮುಕ್ಕಾಲು ಭಾಗ ಬೆಂದಿದೆ. ಚೋಲೆ ಮೇಲೆ ಮಸಾಲ ಹಿಡಿತಾ ಇಲ್ಲ, ಯಾಕೆಂದರೆ ಇನ್ನೂ ಆಲೂಗಡ್ಡೆ ಹಾಕಬೇಕು, ಇನ್ನೂ ಬೇಯಬೇಕು, ಇನ್ನೂ ಸುಟ್ಕೆ ಹಾಕಬೇಕು. ಎಸ್, ಈ ಒಂದು ಟ್ರಿಕ್ಸ್ ಇದೆಯಲ್ಲ, ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ಕೇಳ್ಕೊಳ್ಳಿ, ನೋಡ್ಕೊಳ್ಳಿ. ಈ ಒಂದು ಟ್ರಿಕ್ಸು ಮನೆಯಲ್ಲಿ ಸಾಂಬಾರು ಮಾಡಿದಾಗ ಹಸಿ ವಾಸನೆ ಏನಾದರೂ ಇದ್ದರೆ ಚೌಟನ್ನು ಬಿಸಿ ಮಾಡಿ ಸಾಂಬಾರೊಳಗೆ ಹಾಕ್ಬಿಡಿ, ವಾಸನೆ ಹೊರಟೋಗ್ಬಿಡುತ್ತೆ, ಘಮ ಬರುತ್ತೆ. ಕಸ್ತೂರಿ ಮೇಥಿ ಉಜ್ಜಿಬಿಟ್ಟು, ಅಂದರೆ ಕೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು ಹಾಕ್ಬಿಡಿ, ಅದು ಒಳ್ಳೆ ಘಮ ಕೊಡುತ್ತೆ. ಚೋಲೆ ಭಟೂರೆಗೆ ಕಸ್ತೂರಿ ಮೇಥಿ ಹಾಕ್ತಾರೆ, ನಾನು ಹಾಕಿದ್ದೀನಿ. ಆಮೇಲೆ ಈ ಚೋಲೆ ಭಟೂರೆ ಇದೆಯಲ್ಲ, ಇದು ಸ್ವಲ್ಪ ಹೆವಿ ಫುಡ್ಡು, ಜೀರ್ಣ ಆಗೋಕ್ಕೆ ಸ್ವಲ್ಪ ಕಷ್ಟ. ಚೋಲೆನೂ ಹೆವಿ ಮತ್ತು ಭಟೂರೆನೂ ಹೆವಿ, ಅದಕ್ಕೆ ಇಲ್ಲಿ ನಾನು ಸೇರಿಸ್ತಾ ಇರೋದು ಅಜ್ವಾಯಿನು ಜೀರ್ಣ ಚೆನ್ನಾಗಿ ಮಾಡುತ್ತೆ, ಬೇಗ ಜೀರ್ಣ ಮಾಡುತ್ತೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು. ನಮ್ಮ ದೊಡ್ಡವರು ಹೇಳ್ಕೊಡ್ತಾರೆ, ಮಾಡಿದ್ದೀವಿ. ಸೊ ಅಜ್ವಾಯಿನ ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ಬಿಟ್ವಿ, ಘಮನೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಸೊ ಚೋಲೆ ಮಸಾಲ ರೆಡಿಯಾಗಿದೆ. ನಮ್ಮ ಕುರ್ಪಿ ಚೆನ್ನಾಗಿ ಬಿಸಿಯಾಗಿದೆ. ಕುರ್ಪಿ ಅದರಲ್ಲಿ ಹಾಕಿದರೆ ಚಿರ 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 ಅಂತ ಬಂದ್ಬಿಟ್ಟು. ಸೊ ಮೆಥಡ್ ಗೊತ್ತಾಯ್ತಲ್ಲ. ಚೋಲೆ ಈಗ 70% ರೆಡಿಯಾಗಿದೆ, ಇನ್ನು ಬರೀ 30% ಅಷ್ಟೇ. ಆಲೂಗಡ್ಡೆನ ಚೋಲೆ ಜೊತೆಲಿ ಬೇಯಿಸ್ಕೊಂಡಿರಲಿಲ್ಲ, ನೀವು 4 ಆಲೂಗಡ್ಡೆ ಬೇಕು ಅಂದರೆ ಚೋಲೆ ಜೊತೆಲಿ ಬೇಯಿಸ್ಕೊಳ್ಳಿ, ಕಟ್ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಗ್ರೇವಿ ಗಟ್ಟಿ ಬರುತ್ತೆ, ಬಣ್ಣನೂ ಚೆನ್ನಾಗಿರುತ್ತೆ. ಓಕೆ, ನಾನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿಟ್ಕೊಂಡಿದ್ದೆ, ಸಿಪ್ಪೆ ತೆಗೆದು ಬೇಯಿಸ್ಕೊಂಡು ಈಗ ಪುಡಿ ಮಾಡಿಕೊಂಡು, ಬಿಸಿ ಇದ್ದರೆ ಕೈಯಲ್ಲಿ ಒತ್ತಬೇಡಿ, ಚಾಪರಲ್ಲಿ ಹೊಡೀರಿ, ಚಾಪಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸೊ ಇನ್ನೊಮ್ಮೆ ಸುಟ್ಕೆ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಜೊತೆಗೆ, 2 ಸರಿ ಸುಟ್ಕೆ ಹಾಕಿದಾಯ್ತು. ಓಕೆನಾ, ಇನ್ನೂ ಒಂದು ಸುಟ್ಕೆ ಇದೆ, ಅದನ್ನು ತೋರಿಸ್ತೀನಿ. ಅಮ್ಮ ಸುಟ್ಕೆ ಅಂತಾರೆ ಅದನ್ನು. ಎಸ್, ಅಮ್ಮ ಸುಟ್ಕೆ ಅಂತ ಕರೆಯೋಕ್ಕೂ ಬಲವಾದ ಕಾರಣ ಇದೆ, ಮುಂದೆ ತೋರಿಸ್ತೀನಿ ಅದು ಏನು ಅಂತ. ಕಾಬೂಲಿ ಕಳ್ಳೆ ಇನ್ನೂ ಬೇರೆ ಬೇರೆ ಆಗ್ತಾಯಿದೆ, ಮಸಾಲ ಕುದ್ಕೊತಾ ಇಲ್ಲ. ಈಗ ಕಲರ್ ಬರಬೇಕು ಅಂದರೆ ನಾನು ಹಾಕ್ತಾ ಇರೋದು ಟೀ ಸೊಪ್ಪು ಕಷಾಯ. ಟೀ ಸೊಪ್ಪು ಚೆನ್ನಾಗಿ ಬೇಯಿಸ್ಕೊಂಡಿದ್ದ ಅದ್ರ ಕಷಾಯ ತಂದು ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಆವ್ಲ ಹಾಕ್ಬೋದು, ಆವ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ, ಅದು ಡ್ರೈ ಆವ್ಲ ಸಿಗುತ್ತೆ, ಅದನ್ನು ತೊಗೊಂಬಂದು ಬೇಯಿಸಾಕಿ ಹಾಗೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಕಲರ್ ಬರುತ್ತೆ. ಇವೆರಡೂ ಇಲ್ಲ ಅಂದರೆ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ದಾಳಂಬ್ರಿ ಹಣ್ಣು ಬೀಜ, ಪೊಮಗ್ರಾನೇಟ್ ಬೀಜ, ಅದು ಒಗರು ಬರುತ್ತೆ, ಅದನ್ನು ರುಬ್ಬಿ ಹಾಕ್ಬೋದು. ಇರಪ್ಪ ಇರೋ, ಏನು ಇಷ್ಟು ಬೇಗ ಎತ್ಕೊಂಡು ಹೋಗ್ತಾಯಿದ್ದೀನಿ, ನಾನು ಏನು ಹೇಳ್ತಾ ಇದ್ದೆ ಎತ್ಕೊಂಡು ಹೋಗ್ತಾಯಿದ್ದೀನಿ, ಇನ್ನೂ ಆಗಿಲ್ಲ ಇರಪ್ಪ, ಇನ್ನೂ ಕೆಲಸ ಇದೆ, ಇನ್ನೂ 2 ಒಗ್ಗರಣೆ ಹಾಕಬೇಕು. ಹೂನಪ್ಪ ಪ್ರದೀಗನೇ ಹೇಳ್ತಾ ಇದ್ದಾನೆ, ಆಗೋಯ್ತು ಎತ್ಕೊಂಡು ಹೋಗ್ತೀನಿ ಅಂತ, ಆಗಿಲ್ಲ, ಇನ್ನೂ ಒಗ್ಗರಣೆ ಹಾಕಬೇಕು. ನಾನು ನಿಮ್ಗೆ ಹೇಳಿದ್ನಲ್ಲ, ಚೋಲೆ ಅಂದರೆ ಕಳ್ಳೆ ಸಾರು, ಕಾಬೂಲಿ ಕಳ್ಳೆ ಸ್ವಲ್ಪ ಹೆವಿ ಫುಡ್ ಇದು. ಆಮೇಲೆ ಭಟೂರೆ ಅದು ಹೆವಿ, ಅದರಿಂದ ನಾನಿಲ್ಲಿ ಶುಂಠಿನ ಚೆನ್ನಾಗಿ ಚಾಪ್ ಮಾಡಾಕ್ತಾಯಿದ್ದೀನಿ, ನೀವು ತುರ್ದು ಹಾಕ್ಬೋದು. ಇದು ಜೀರ್ಣ ಚೆನ್ನಾಗಿ ಮಾಡುತ್ತೆ, ಫ್ಯಾಟ್ ಬೆಳೆಸೋದಿಲ್ಲ, ನಮ್ಮ ಹೊಟ್ಟೆಲಿ ಫ್ಯಾಟ್ ಇರುತ್ತಲ್ಲ ಅದನ್ನು ಕಮ್ಮಿ ಮಾಡುತ್ತೆ. ಬೆಳ್ಳುಳ್ಳಿ ಕುಟ್ಟು ಹಾಕ್ಕೊತಾ ಇದ್ದೀನಿ, ನೀವು ಇಲ್ಲಿ ಏನು ಬೇಕಾದರೂ ಹಾಕ್ಕೊಬೋದು. ಕೊತ್ತಂಬರಿ ಸೊಪ್ಪು ಹಾಕಿದಾಗಿದೆ, ಕರ್ಬೇವಿನ ಸೊಪ್ಪು ಬೇಕಾದರೆ ಹಾಕ್ಕೊಳ್ಳಿ, ಒಣಮೆಣ್ಸಿನ್ಕಾಯಿ ಬೇಕಾದರೆ ಹಾಕ್ಕೊಳ್ಳಿ, ಹಿಂಗೆ ಹಾಕ್ಕೊಳ್ಳಿ. ನಾನು ಹಿಂಗೆ ಬಳಸೋದಿಲ್ಲ, ನೀವು ಹಾಕ್ಕೊಳ್ಳಿ ಬೇಕಾದರೆ. ಜೀರಿಗೆ ಹಾಕಿದರೆ ಆಯಿತು. 3 ಪದಾರ್ಥಗಳು ಒಗ್ಗರಣೆಗೆ. ಓಕೆ, ಈಗ ಚೋಲೆಯ ಬಣ್ಣ ಹೆಂಗೆ ಕಾಣಿಸ್ತದೆ, ಸೇಮ್ ಇದ್ಕದ ಬೇಳೆ ಥರ ಕಾಣಿಸ್ತಾ ಇದೆಯಲ್ಲ, ಇನ್ನೂ ಬಣ್ಣ ಕೊಡಬೇಕು ಅದಕ್ಕೆ, ಅಂದರೆ ಕಲರ್ ಏನಲ್ಲ, ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಆಗ ಚೆನ್ನಾಗಿ ಬರುತ್ತೆ, ತರಿ ಇರಬೇಕು. ಚೋಲೆ ಮೇಲೆ ತರಿ ಇದ್ರೇ ಅದು ಚೆನ್ನಾಗಿ ಬರೋದು ಟೇಸ್ಟು. ಸೊ ಒಗ್ಗರಣೆಗೆ 3 ಐಟಮು, ಬೆಳ್ಳುಳ್ಳಿ, ಶುಂಠಿ ಮತ್ತು ಜೀರಿಗೆ. ನಿಮ್ಮ ಹತ್ರ ಏನಿದೆ ಅದು ಹಾಕ್ಕೊಳ್ಳಿ. ಈಗ ಒಗ್ಗರಣೆ ಸೇರಿಸುವ.
ಶುಂಠಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಒಳ್ಳೆ ಘಮ ಬರ್ತಾಯಿದೆ. ಇದನ್ನು ನೀವು ಸನ್ಫ್ಲವರ್ ಆಯಿಲಲ್ಲೇ ಬಳಸಿ. ಸನ್ಫ್ಲವರ್ ಆಯಿಲ್ ಸ್ವಲ್ಪ ಲೈಟ್ ಆಗುತ್ತೆ, ಅದಕ್ಕೆ ಸನ್ಫ್ಲವರ್ ಆಯಿಲ್ ಮಾಡಿ. ಪಾಮ್ ಆಯಿಲು ಸ್ವಲ್ಪ ಹೆವಿ ಆಗಿಬಿಡುತ್ತೆ, ನೀವು ಬಳಸಬೇಡಿ. ಸೊ ಈಗ ಎಣ್ಣೆ ಸ್ವಲ್ಪ ಉಳಿಸ್ಕೊಂಬಿಟ್ಟಿದ್ದೀನಿ. ಯಾಕೆ ಅಂದರೆ ಇನ್ನೂ ಸ್ವಲ್ಪ ಒಗ್ಗರಣೆ ಹಾಕಬೇಕಲ್ಲ, ಚಿಲ್ಲಿ ಪೌಡರ್. ಈಗ ಇನ್ನೂ ಸ್ವಲ್ಪ ಎಣ್ಣೆ ಸೇರಿಸ್ತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ಚೋಲೆ ಭಟೋರೆ ಸಂಡೇ ಸ್ಪೆಷಲ್ ಮಾಡ್ಕೊಳ್ಳಿ ನೀವು. ಓಕೆ, ಸಂಡೇ ಇರಪ್ಪ, ಇರೋ ಇನ್ನೂ ಒಂದು ಇದೆ, ಇನ್ನೂ ಒಂದು ಒಗ್ಗರಣೆ ಇಲ್ಲ. ಕಲರ್ ಚೆನ್ನಾಗಿದೆ, ಬಟ್ ಇನ್ನೂ ಬರಬೇಕಿರಪ್ಪ. ಪ್ರದೀಪನಿಗೆ ಅವಸರ ಎತ್ಕೊಂಡಾಗ ಆಚೆ ಇಕ್ಬಿಟ್ಟು ವ್ಯಾಪಾರ ಸ್ಟಾರ್ಟ್ ಮಾಡಿಬಿಡ್ಬೇಕು ಅಂತ. ನಮ್ಮದು ಹೋಟ್ಲಲ್ವಾ, ಸಂಡೇ ಸ್ಪೆಷಲ್ ಚೋಲೆ ಭಟೋರೆ ಮಾಡ್ತೀವಿ. ಎವ್ರಿ ಸಂಡೇ ಚೋಲೆ ಭಟೋರೆನೇ ಇರುತ್ತೆ ನಮ್ಮ ಹೋಟ್ಲಲ್ಲಿ. ಈಗ ಎಣ್ಣೆ ಬಿಸಿಯಾಗಿದೆ. ಎಸ್, ಇದು ತುಂಬ ಇಂಪಾರ್ಟೆಂಟು. ನೀವು ಚೋಲೆ ಮಾಡಿದ್ರೆ ಎಣ್ಣೆ ಬಿಸಿ ಮಾಡಿ ಮೆಣಸಿನ ಪುಡಿನ ಅದರಲ್ಲಿ ಹಾಕಿ ಮತ್ತು ಅದ್ರ ಮೇಲೆ ಒಗ್ಗರಣೆಗೆ ಹಾಕಬೇಕು. ಅಮ್ಮ ಹಾಕ್ತಾರಲ್ಲ ಸೇಮ್ ಅಮ್ಮ ಒಗ್ಗರಣೆ. ಅಮ್ಮ ಹೆಂಗೆ ಒಗ್ಗರಣೆ ಹಾಕ್ತಾರೆ, ಚೌಟಲ್ಲಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಪಾತ್ರೆ ಒಳಗೆ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಚಿರ್ರಂತ. ಸೇಮ್ ಅದೇ ಮೆಥಡ್ ಇಲ್ಲೂ ಕೂಡ ಮಾಡಬೇಕು. ಓಕೆ, ಅಮ್ಮ ಒಗ್ಗರಣೆ ಅಂತ ನಾನು ಕರೆಯೋದು ಇದಕ್ಕೆ. ಅಮ್ಮ ಮಾಡ್ತಾರಲ್ಲ ಸಾಂಬಾರು, ಎಲ್ಲ ಹಾಕ್ಕೊಂಡು ಬೇಯಿಸ್ಕೊತಾರೆ. ಒಂದು ಚೌಟಲ್ಲಿ ಒಗ್ಗರಣೆ ಹಾಕ್ಕೊಂಡು ಪಾತ್ರೆ ಒಳಗೆ ಹಾಕ್ಬಿಡ್ತಾರೆ, ಸಾಂಬಾರು ಒಳಗೆ ಘಮ್ ಅಂತ ಬರುತ್ತೆ ಅಷ್ಟೇ. ಸೇಮ್ ಮೆಥಡ್ ಇಲ್ಲಿ. ಆವಾಗಲೇ ಚೋಲೆ ಮೇಲೆ ಮಸಾಲ ಕುತ್ಕೊತಾ ಇರಲಿಲ್ಲ ತಾನೆ, ಅದಕ್ಕೆ ಈ ಒಂದು ಮೆಥಡ್ ಮಾಡಿದ್ರೆ ನೋಡಿ ಸಾಂಬಾರು ನೋಡಿ. ಅಂದರೆ ಚೋಲೆ ನೋಡಿ ಎಷ್ಟು ಗಟ್ಟಿ ಬಂದಿದೆ. ಕಾಬೂಲಿ ಮೇಲೆಲ್ಲ ಮಸಾಲ ಕೂತ್ಕೊಳ್ಳುತ್ತೆ. ಪ್ರದೀಪನ ಕೈಯಲ್ಲಿ ಆಗ್ತಾಯಿಲ್ಲ ಬಾಣಲಿ ತೆಗಿಯೋಕ್ಕೆ. ನಾನೇ ಬಾಪ ಇಲ್ಲಿಟ್ಕೊ ಕ್ಯಾಮ್ರಾ ಇಟ್ಕೊಬಾರ, ನಾನು ತೆಗಿತೀನಿ. ಹೇಗೆ ನೋಡಿದ್ರೆ ಚೆನ್ನಾಗಿ ಬಂದಿದೆ. ಮಸಾಲ ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಾಣಲಿ ಎಲ್ಲ ಮೆತ್ಕೊಂಬಿಟ್ಟಿದೆ. ಈಗ ನೋಡಿದ್ರಲ್ಲ ಕಲರ್ ಎಷ್ಟು ಚೆನ್ನಾಗಿದೆ. ಆವಾಗಲೇ ಕಲರ್ ಇರಲಿಲ್ಲ, ಇದ್ಕದ ಬೇಳೆ ಸಾರು ಥರ ಕಾಣಿಸ್ತಾಯಿತ್ತು. ಈಗ ಚೋಲೆ ಥರ ಕಾಣಿಸ್ತಾ ಇದೆ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಚೋಲೆ ರೆಸಿಪಿ ನಿಮಗೋಸ್ಕರ ತೊಗೊಂಬಂದಿದ್ದು. ಚೋಲೆನ ಈಗ ಘಮ ನೋಡ್ಬಿಟ್ಟು ಎತ್ತ ಆ ಕಡೆ ಇಕ್ಬಿಡ್ತಾನೆ ಪ್ರದೀಗಾನು. ಎಸ್, ನಾನು ಸ್ವಯಂ ಘಮ ನೋಡಿದೆ. ಸುರೇಶ್ ಶೆಟ್ಟಿ ಚೆನ್ನಾಗಿದೆ ಘಮ. ಎತ್ಕೊಂಡೋಗಪ್ಪ, ಕಾಯ್ತಾ ಇದ್ದ ಯಾವಾಗ ಎತ್ಕೊಂಡೋಗ್ಲಿ ಅಂತ. ಎತ್ಕೊಂಡೋಗಪ್ಪ. ಸಾಹಸಂ ಚೇರ ಡುಮ್ಮಕ್ಕ 25 kg ಚೋಲೆ ರೆಡಿಯಾಗಿದೆ ಈಗ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಇದಾಗಿತ್ತು ಚೋಲೆಯ ರೆಸಿಪಿ. ಈಗ ಭಟೋರೆ ಮಾಡ್ತೀನಿ. ಭಟೋರೆ ರೆಸಿಪಿ ನಿಮಗೆ ತೊಗೊಬಂದಿಲ್ಲ, ಯಾಕೆಂದರೆ ಇದಕ್ಕಿಂತ ಮುಂಚೆ ಒಂದು ಭಟೋರೆ ರೆಸಿಪಿ ಚೋಲೆದು ಭಟೋರೆದು ಎರಡೂ ಇತ್ತು. ಅಲ್ಲಿ ನೋಡ್ಕೊಳ್ಳಿ. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಫೇಸ್ ಮಾಡಿರ್ತೀನಿ, ಒಮ್ಮೆ ನೋಡ್ಕೊಳ್ಳಿ, ನಂತರ ಮಾಡಿ. ಇನ್ನೊಮ್ಮೆ ನಾನು ಭಟೋರೆ ರೆಸಿಪಿನೂ ತೊಗೊಂಬರ್ತೀನಿ. ಇವತ್ತು ಚೋಲೆದು ಮಾತ್ರ. ಸೊ ಇಲ್ಲಿವರೆಗೂ ನಾವು ಮಾಡಿದ್ದು ಚೋಲೆಯ ರೆಸಿಪಿನ ನೀವು ನೋಡ್ಕೊಂಡ್ರಲ್ಲ. ಸಂಡೇ ಸ್ಪೆಷಲಾಗಿ ಚೋಲೆ ಭಟೋರೆನ ನಿಮ್ಮ ಮನೇಲಿ ಮಾಡ್ಕೊತೀನಿ. ಮಾಡುವ ವಿಧಾನ ಇಷ್ಟೇ. ಈಗ ಭಟೋರೆ ಉಂಡೆಗಳ ಬಗ್ಗೆ ಹೇಳ್ತೀನಿ. ಉಂಡೆನ ಹಾಕ್ಕೊಳಕ್ಕೆ ಮುಂಚೆ ಹಿಟ್ಟು ಕಲಸಿಟ್ಕೊಳ್ತೀನಿ. ಆದರೆ ಬ್ಯಾಟರ್ ರೆಡಿ ಮಾಡ್ಕೊಳ್ತೀರಲ್ಲ, ಬ್ಯಾಟರ್ ರೆಡಿ ಮಾಡ್ಕೊಂಡ ಮೇಲೆ 1 hour ಬಿಟ್ಬಿಡಿ. 1 hour ಆದಮೇಲೆ ಉಂಡೆಗಳು ಹಾಕ್ಕೊಳ್ಳಿ. ಉಂಡೆಗಳು ಹಾಕ್ಕೊಂಡು 1 hour ಆದಮೇಲೆ ಭಟೋರೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಭಟೋರೆ ಉಂಡೆಗಳು ಹಾಕ್ಕೊಂಡಿದ್ದ ತಕ್ಷಣ ಭಟೋರೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಭಟೋರೆ ಬರೋದಿಲ್ಲ, ಅದು ಬಿರಿಸ್ಕೊಳ್ಳುತ್ತೆ. ಭಟೋರೆ ದೊಡ್ಡದಾಗಿ ಹಿಗ್ಗೋದಿಲ್ಲ. ಸೊ ಎಣ್ಣೆ ಚೆನ್ನಾಗಿ ಬಿಸಿ ಇರಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಾಗ ನಾನು ಭಟೋರೆ ತಟ್ಕೊಂಡು ಎಣ್ಣೆಲಿ ಬಿಟ್ಟಿದ್ದೀನಿ. ಹೇಗೆ ಬರ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಭಟೋರೆ ಅಂತ ಗೊತ್ತಾಯ್ತಲ್ಲ. ಭಟೋರೆ ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂತು. ಭಟೋರೆ ಎಷ್ಟು ಶೈನಾಗಿ ಮೇಲ್ಗಡೆ ಬಂತಲ್ಲ, ಇದು ತುಂಬ ಇಂಪಾರ್ಟೆಂಟ್. ಈ ರೀತಿ ಮಾಡ್ಕೊಳ್ಳಿ. ಸೊ ಭಟೋರೆ ರೆಡಿ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಹೀಗೆ ತಿಂತಾ ಇದ್ದಾರೆ ಕಸ್ಟಮರು. ಇವರೆಲ್ಲ ನಮ್ಮ ಅಕ್ಕಪಕ್ಕದ ಹುಡುಗರು. ಆ್ಯಕ್ಚುಲಿ ನಮ್ಮದು ಹೋಟ್ಲಿದೆ, ಟೇಸ್ಟ್ ಆಫ್ ಉಪಹಾರ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು. ನಮ್ಮ ಹೋಟ್ಲ್ ಹೆಸರು ಉಪಹಾರ 710s. ಉಪಹಾರ ಅಂದರೆ ಗೊತ್ತಲ್ಲ, ಫುಡ್ಡು. 7 ಅಂದರೆ 7ರಿಂದ ರಾತ್ರಿ 10ವರೆಗೂ ಟೋಟಲ್ ಆಗಿ ಉಪಹಾರ 710s ನಮ್ಮ ಹೋಟೆಲ್ ಹೆಸರು. ಈ ಹೋಟೆಲ್ ಇರೋದು ತಮ್ಕ ಮೆಡಿಕಲ್ ಕಾಲೇಜ್ ಆಪೋಸಿಟ್, ಕೋಲಾರ, ನಿಯರ್ SP ಆಫೀಸ್ ಹತ್ರ. ಓಕೆನಾ? ಯಾವಾಗಾರಾದ್ರೂ ಬನ್ನಿ, ತಿನ್ನಿ, ಖುಷಿ ಪಡಿ. ಓಕೆ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಚೋಲೆ ರೆಸಿಪಿ ನಿಮಗೋಸ್ಕರ ತೊಗೊಂಬಂದೆ, ನೋಡಿಸಿದ್ದೀನಿ ಹೇಗಿದೆ ಅಂತ. ಈಗ ನಮ್ಮ ಕಸ್ಟಮರ್ಗಳು ಒಬ್ಬೊಬ್ಬರಾಗೆ ಬರ್ತಾರೆ, ಅವರು ಏನು ತಿಂತಾರೆ, ಎಷ್ಟು ಖುಷಿ ಪಡ್ತಾರೆ ಅಂತ ನೋಡ್ಕೊಳ್ಳಿ. ಮತ್ತು ಸಂಡೇಗೋಸ್ಕರ ನಮ್ಮ ಕಸ್ಟಮರ್ ಕಾಯ್ತಾ ಇರ್ತಾರೆ. ಯಾಕೆ ಕಾಯ್ತಾರೆ ಅಂದರೆ, ನಾರ್ತ್ ಇಂಡಿಯನ್ಗೆ ಚೋಲೆ ಭಟೋರೆ ಅಂದರೆ ತುಂಬ ಇಷ್ಟ. ಮೆಡಿಕಲ್ ಕಾಲೇಜಲ್ಲಿ ನಾರ್ತ್ ಇಂಡಿಯನ್ ಜಾಸ್ತಿ ಇದ್ದಾರೆ. ಹಾಗೆ ನಮ್ಮ ಲೋಕಲ್ ಹುಡುಗರು ಬರ್ತಾರೆ, ಅವರು ಬಂದು ತಿಂತಾರೆ, ಅವರು ಖುಷಿ ಪಡ್ತಾರೆ. ಇವರು ಮೇಸ್ತ್ರಿ, ಚೋಲೆ ಭಟೋರೆ ತಿನ್ನೋಗೋಸ್ಕರನೇ ಬಂದಿದ್ದಾರೆ ಮೇಸ್ತ್ರಿ. ಓಹ್, ಮೇಸ್ತ್ರಿಗೆ ಚೆನ್ನಾಗಿದೆ ಅಂತ.
ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ನಾನು ಸ್ವಯಂ ಸುರೇಶ್ ಶೆಟ್ಟಿ ಟೆಸ್ಟ್ ನೋಡ್ತಾ ಇದ್ದೀನಿ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬೆಂಗಳೂರಲ್ಲಿ ಅಕ್ಕಪಕ್ಕ ಅಥವಾ ಎಲ್ಲಾದರೂ ಇಂಡಸ್ಟ್ರಿ ಏರಿಯಾ, ಎಲ್ಲಾದರೂ ಕಾಲೇಜು, ಅಲ್ಲಿ ನಾರ್ತ್ ಇಂಡಿಯನ್ ಜಾಸ್ತಿ ಇದ್ದಾರೆ ಅಂದರೆ ನೀವು ಚೋಲೆ ಭಟೋರೆ ಸ್ಟಾರ್ಟ್ ಮಾಡಿ. ಇದರಲ್ಲಿ ಲಾಭ ಇದೆ, ಕೆಲಸ ಕಮ್ಮಿ ಅಂದರೆ ಕೆಲಸ ಇರುತ್ತೆ, ಕೆಲಸ ಜಾಸ್ತಿನೇ ಇದೆ. ಬಟ್ ಏನಂದರೆ ಎರಡೇ ಐಟಮ್ ಅಲ್ಲ, ಚೋಲೆ ಮಾಡ್ಕೊಂಡ್ವಿ, ಭಟೋರೆ ಹಾಕ್ತಾಯಿದ್ರೆ ಸಾಕು, ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಫಸ್ಟಿಗೆ ನಾನು 1 kg ಕಾಬೂಲಿ ಕಳ್ಳೆ ಹಾಕ್ತಾಯಿದ್ದೆ, ಆಮೇಲೆ 1 kg ಮೈದಾ, 2 ಪ್ಯಾಕೆಟ್ ಎಣ್ಣೆ ತೊಗೊಂಡು ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ಸು. ಇವಾಗ 4 kg ಕಾಬೂಲಿ ಕಳ್ಳೆ ಹಾಕ್ತೀನಿ, ಒಂದು 7-8 kg ಮೈದಾ ಹೋಗುತ್ತೆ. ಸೊ ಇವಾಗ ಜಾಸ್ತಿ ಆಗ್ತಾಯಿದೆ ಬಿಸ್ನೆಸ್. ಹೀಗೆ ನೀವು ಸ್ಟಾರ್ಟ್ ಮಾಡಿ, ಇದರಲ್ಲಿ ಒಳ್ಳೆ ಲಾಭ ಇದೆ. ಬೆಂಗಳೂರಲ್ಲಿ ಏನಾದರೂ ಇದ್ದೀರಿ ಅಂದರೆ ನೀವು ಖಂಡಿತವಾಗ್ಲೂ ಈಗಲೇ ಸ್ಟಾರ್ಟ್ ಮಾಡಿ, ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಚೋಲೆ ಭಟೋರೆಗೆ ವಾರ ಎಲ್ಲ ಕಾಯ್ತಾ ಇರ್ತಾರೆ ನಮ್ಮ ಕಸ್ಟಮರು. ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿ ನಾರ್ತ್ ಇಂಡಿಯನ್ ಜಾಸ್ತಿ ಇದ್ದಾರೆ, ಎಲ್ಲ ಡಾಕ್ಟ್ರುಗಳು, ಸ್ಟೂಡೆಂಟ್ಗಳು. ಇವರು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇರ್ತಾರೆ, ಚೋಲೆ ಭಟೋರೆ ಸಂಡೇ ಮಾಡ್ತಾರೆ ಅಂತ. ಮಧ್ಯದಲ್ಲೂ ಕೇಳ್ತಾರೆ ಚೋಲೆ ಭಟೋರೆ ಮಾಡಿದೆಯಾ ಅಂತ. ಮಾಡೋಕ್ಕಾಗೋದಿಲ್ಲ, ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ. ಸೊ ಓವರಾಲ್ ಆಗಿ ಚೋಲೆ ಭಟೋರೆ ಈ ದಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತೊಗೊಂಬಂದಿದೆ, ಒಂದು ಮೋಟಿವೇಟ್ ಮಾಡೋಕ್ಕೆ. ಮತ್ತು ಇನ್ನೊಂದು ಏನು ಗೊತ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ, ಇದು ಮಾನಿಟೈಸ್ ಆಗ್ತಾಯಿದೆ ಕಣ್ರಿ. ಮಾನಿಟೈಸ್ ಆಗೋಕ್ಕೆ ಮಾನಿಟೈಸ್ ಬಟನ್ ಬಂದಿದೆ. ಇದನ್ನು ಸೋಮವಾರ ದಿನ 12 ಗಂಟೆ 29 ಸೆಕೆಂಡ್ಗಳಲ್ಲಿ ಮಾನಿಟೈಸ್ ಬಟನ್ನ ಆನ್ ಮಾಡೋಕ್ಕೆ ಶುರು ಮಾಡ್ತೀನಿ. ಯಾಕೆಂದರೆ ಅದೊಂದು ಮುಹೂರ್ತ ಇದೆಯಲ್ಲ, ಅಜೇಯ ಮುಹೂರ್ತ. ಎಸ್, ಸೋಮವಾರ ದಿನ 12 ಗಂಟೆ 29 ಸಮಥಿಂಗ್ ಸೆಕೆಂಡ್ಗಳಿಂದ ಅಜೇಯ ಮುಹೂರ್ತ ಅಂತ ಸ್ಟಾರ್ಟ್ ಆಗುತ್ತೆ. 84 ಸೆಕೆಂಡ್ಗಳ ಮಾತ್ರ. ಆ ಒಂದು ಸಂದರ್ಭದಲ್ಲೇ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅದೇ ಖುಷಿಯಲ್ಲೂ ನನ್ನ ಯೂಟ್ಯೂಬ್ ಚಾನಲ್ ಬಟನ್ ಬಂದಿದೆ, ನಾನು ಅವತ್ತೇ ಮಾನಿಟೈಸ್ ಮಾಡ್ಕೊತಾ ಇದ್ದೀನಿ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಿಮ್ಮೆಲ್ಲರ ಸಹಕಾರದಿಂದನೇ ನೀವೆಲ್ಲರೂ ಲೈಕ್ ಹೊಡೆದು, ಕಮೆಂಟ್ ಮಾಡೋದು, ಸಬ್ಸ್ಕ್ರೈಬರ್ ಆಗಿ, ವಿಡಿಯೋ ನೋಡಿ, ಶೇರ್ ಮಾಡಿ ಮತ್ತು ನನಗೆ ಮೋಟಿವೇಟ್ ಮಾಡಿದ್ದೀರಾ. ನಿಮಗೆಲ್ಲರಿಗೂ ಖುಷಿ ಆಗಬೇಕು ಅಂತಲೇ ನಾನು ಅವಾಗ ವಿಡಿಯೋಗಳು ತೊಗೊಂಬರ್ತಾ ಇರ್ತೀನಿ. ಇದೇ ಹೌದು, ನಿಮಗೆಲ್ಲ ಖುಷಿ ಆಗಬೇಕು ಅಂತಲೇ ನಾನು ಒಂದ್ಸಲಿ 1000 ಜನ ಸಬ್ಸ್ಕ್ರೈಬರ್ ಆಗಿದ್ರಲ್ಲ, ಆವಾಗ ಅಂತರ್ಗಂಗಿಗೆ ಹೋಗಿ ಮಂಗಗಳಿಗೆ ಊಟ ಕೊಟ್ಟು ಬಂದಿದ್ವಿ. ಏನೇನು ಕೊಟ್ಟಿದ್ವಿ, ತರಕಾರಿ ಹಣ್ಣುಗಳೆಲ್ಲ ಕೊಟ್ಟಿದ್ವಿ. ಆಮೇಲೆ 3000 ಗಂಟೆ ವಾಚ್ ಅವರ್ ಆಗಿತ್ತಲ್ಲ, ಆ ಸಮಯದಲ್ಲೂ ಹೋಗಿ ಇನ್ನು 1000 ಇರೋದು ಇನ್ನು 2 ಬುದ್ಧಿಂದಲ್ಲಿ ಆಗ್ಬಿಡುತ್ತೆ ಅಂತ ಅಲ್ಲಿ ಅಂತರ್ಗಂಗಿಗೆ ಹೋಗಿ ಕೋತಿಗಳಿಗೆ ತರಕಾರಿ ಹಣ್ಣುಗಳನ್ನು ಕೊಟ್ಟು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ 2 ಕಡೆ ಲೈವ್ ಬಿಟ್ಟಿದೆ ಮತ್ತು ವಿಡಿಯೋ ಕೂಡ ಹಾಕಿದ್ದೀನಿ. ಆ ಒಂದು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮಂಗಗಳಿಗೆ ಹೆಂಗೆ ಕೋತಿಗಳಿಗೆ ಊಟ ಕೊಟ್ವಿ, ಅವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನೀವು ನನಗೆ ಸಪೋರ್ಟ್ ಮಾಡಿದ್ದೀರಂದರೆ ನಿಮಗೆ ಖುಷಿಯಾಗೋಕ್ಕೂ ಏನಾದರೂ ಒಂದು ನಾನು ಮಾಡಲೇಬೇಕಲ್ಲ. ಅದೇ ರೀತಿಯಾಗಿ ನಾನು ಆವಾಗ ಏನು ಸರಿ ಅನ್ನಿಸ್ತು ಅದನ್ನು ಮಾಡಿದ್ದೀನಿ. ಮಂಗಗಳಿಗೆ ಊಟ ಕೊಟ್ಟು 2 ಸರಿ ಕೊಟ್ಟು ಬಂದಿದ್ದೀನಿ. ಇನ್ನು ಮುಂದೆ ಕೊಡ್ತಾ ಇರುವಾಗ ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ಇದ್ದರೆ ಹೀಗೆ ಕೊಡ್ತಾನೆ ಇರ್ತೀನಿ. ಸೊ ಓವರಾಲ್ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ.